ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ ತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಹಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ದ್ವಿತೀಯ ಸ್ಕಂದ ಪಂಚಮೋಧ್ಯಾಯದಲ್ಲಿ 11ನೇ ಶ್ಲೋಕ. ಯೇನ ಸ್ವರೋಚಿಷಾ ವಿಶ್ವಂ ರೋಚಿತಂ ರೋಚಯಾಮ್ಯಹಂ ಯಥಾರ್ಕೋ ಅಗ್ನಿರ್ಯಥಾ ಸೋಮೋ ಯಕ್ಷಾರ್ಥಗ್ರಹತಾರಕಾಃ ಯಥಾರ್ಕ್ಷಗ್ರಹತಾರಕಾಃ ಏತದೇವ ಸ್ಪಷ್ಟಯತಿ ಏನ ಇತಿ. ಅಂದ್ರೆ ಬ್ರಹ್ಮದೇವರು ನಾರದರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಸೃಷ್ಟಿಯಾದಿಗಳನ್ನ ನೀವೇ ಮಾಡಿದ್ದು ಅಂತ ನಾರದರು ಪ್ರಶ್ನೆ ಮಾಡ್ತಾರೆ. ಪರಮಾತ್ಮನ ತತ್ವವನ್ನು ತಿಳಿಸಿಕೊಡಿ ಹಾಗೆ ಅಂತ. ಅದಕ್ಕೆ ಉತ್ತರವಾಗಿ ಬ್ರಹ್ಮದೇವರು ಹೇಳುವ ಮಾತು ಇದೆಲ್ಲ. ಏನ ಹರಿಣಾ ಸ್ವರೋಚಿಷ, ಪರಮಾತ್ಮನ ಪ್ರಕಾಶದಿಂದ ನಾವೆಲ್ಲ ಕೆಲಸವನ್ನ ಮಾಡ್ತೇವೆ. ಪ್ರಕಾಶಿತಂ ರೋಚಯಾಮಿ, ಪರಮಾತ್ಮ ನನಗೆ ಕೊಟ್ಟ ಪ್ರಕಾಶ, ಅದರಿಂದ ನಾನು ಈ ಜಗತ್ತು ಬೆಳಗುವಂತೆ ಮಾಡ್ತೀನಿ, ಹೊರತು ನಾನು ಸ್ವತಂತ್ರವಾಗಿ ಯಾವುದನ್ನು ಕೂಡ ಬೆಳಗಿಸುವ ಸಾಮರ್ಥ್ಯ ನನಗಿಲ್ಲ ಹಾಗೆ ಅಂತ. ಎಷ್ಟು ಚಂದ ಇದೆ ನೋಡಿ. ಈ ನಮ್ಮ ಚಿಂತನೆ ಹೇಗಿರಬೇಕು. ಯಾವುದು ಕೂಡ ಯಾರಾವುದು ನಮ್ಮನ್ನು ಹೊಗಳಿದ್ರೆ ನೋಡಿ, ನಾರದರು ಹೊಗಳಿದ್ರು ಬ್ರಹ್ಮದೇವರನ್ನ, ನೀವೇ ಅಲ್ಲ ಹಾಗೆ ಅಂತ. ನಾವಾಗಿದ್ರೆ ಸುಮ್ಮನೆ ಇರ್ತೀವೋ ಏನೋ. ಹಂಗಿರಬಾರ್ದು. ಅಲ್ಲಪ್ಪ, ತಪ್ಪು ಹೇಳ್ತಾ ಇದ್ದಿ, ನೀನ್ ಸುಳ್ಳು ಹೇಳ್ತಾ ಇದ್ದಿ ಹಾಗೆಂತ ಹೇಳಿ ಮುಂದೆ ಪೃಥು ಮಹಾರಾಜನ ಚರಿತ್ರೆ ಬರುತ್ತದೆ. ಪೃಥುರಾಜನು ಇದೇ ಮಾತನ್ನು ಹೇಳ್ತಾನೆ. ಅವರ ಅಮಾತ್ಯರು ಚೆನ್ನಾಗಿ ಹೊಗಳ್ತಾರೆ. ಹಾಗೇನೋ ರಾಜನಾಗಿ ಕೂಳ್ತಾನೆ, ಸಿಂಹಾಸನದಲ್ಲಿ ಬಂದಿದ್ದಾನೆ. ಅಷ್ಟಲ್ಲಿ ಈ ದಿಗ್ವಿಜಯ ಎಲ್ಲ ಮಾಡಿದ್ರು, ಅವ್ರನ್ನ ಗೆದ್ದರು ಇವ್ರನ್ನ ಗೆದ್ದರು, ಇನ್ನು ಮಾಡೇ ಇಲ್ಲ. ಅದರಿಂದ ಇಲ್ಲದೇ ಇದ್ದದನ್ನ ಹೇಳಿಸಿಕೊಳ್ಳೋದ್ರಲ್ಲಿ ನಾವು ಖುಷಿ ಪಡಬಾರ್ದು. ಇಲ್ಲಿ ಬ್ರಹ್ಮದೇವರಲ್ಲಿ ಅದನ್ನೇ ಕಾಣ್ತೀವಿ ನೋಡಿ ನಾವು. ನಾರದರು ಹೇಳಿದ ಕೂಡಲೇ ಅವರು ಒಪ್ಕೊಂಡಿಲ್ಲ. ಪರಮಾತ್ಮ ಯಾವತ್ತೂ ಅಷ್ಟೇ ಕ್ರೆಡಿಟ್ ಯಾರಿಗೆ ಕೊಡಬೇಕು? ದೇವರಿಗೆ ಕೊಡಬೇಕು. ಯಾಕೆ? ದೇವರೇ ಸ್ವತಂತ್ರ ಕರ್ತ. ಸ್ವತಂತ್ರ ಕರ್ತನಿಗೆ ಕ್ರೆಡಿಟ್ ಹೋಗಬೇಕು. ಸ್ತೋತ್ರ, ಸಮಾರಂಭ, ಆರಾಧನೆ ಎಲ್ಲವೂ ಕೂಡ ಯಾರಿಗೆ? ದೇವರಿಗೆ. ಯಾಕೆ? ಅವನ ಒಬ್ಬನೇ ಸ್ವತಂತ್ರ ಕರ್ತ. ಅದು ಲಕ್ಷ್ಮೀದೇವಿಯ ಅನುಗ್ರಹ ಆಗಿದ್ರೂ ಕೂಡ ಏನಂತ ಹೇಳಬೇಕು? ಲಕ್ಷ್ಮೀನಾರಾಯಣರ ಅನುಗ್ರಹ. ನಾರಾಯಣ ಪದ ಬಿಟ್ರೆ ಲಕ್ಷ್ಮೀದೇವಿಗೂ ಸಿಟ್ಟು ಬರ್ತದೆ. ಒಪ್ಪಿಕೊಳ್ಳೋದೇ ಇಲ್ಲ ಲಕ್ಷ್ಮೀದೇವಿಯೂ ಕೂಡ. ಅದರಿಂದ ಪರಮಾತ್ಮನ ತೇನ ವಿನ ತೃಣಮಪಿ ನ ಚಲತಿ, ಅವನಿಲ್ಲದೆ ಯಾವುದು ಏನು ಕೆಲಸ ಆಗೋದಿಲ್ಲ. ಬ್ರಹ್ಮದೇವರು ಹಾಗೆ ಹೇಳ್ತಾರೆ. ಲಕ್ಷ್ಮೀದೇವಿ ವಿಚಾರ ಬಂದಾಗ ಅಲ್ಲೂ ಹೇಳ್ತಾರೆ ನೋಡಿ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಪರಮಾತ್ಮನ ಸೇವೆ ಮಾಡುವುದರಲ್ಲೇ ಅವರಿಗೆ ಆಸಕ್ತಿ. ಏನು ಧನ್ಯಳೋ ಲಕ್ಷ್ಮಿ, ಎಂಥ ಮಾನ್ಯಳೋ ಹಾಗೆ ಅಂತ. ಲಕ್ಷ್ಮಿಗೆ ಹೇಗೋ ಬ್ರಹ್ಮದೇವರಿಗೂ ಹಾಗೆ. ಅದರಿಂದ ಕೇವಲ ಲಕ್ಷ್ಮಿಯನ್ನು ಹೊಗಳೋದು, ಕೇವಲ ಬ್ರಹ್ಮದೇವರನ್ನು ಹೊಗಳೋದು, ಅದು ಅವರಿಗೆ ಸಂತೋಷ ಆಗೋದಿಲ್ಲ. ಪರಮಾತ್ಮ ಅಂತ ನೀವು ಹೇಳಿದರೆ ಅಷ್ಟು ಸಂತೋಷ ಪಡ್ತಾರೆ ಅವರು. ಅದರಿಂದ ಪರಮಾತ್ಮ ಏನು ಪ್ರಕಾಶ ಕೊಟ್ಟು ಮಾಡಿಸ್ತಾನೆ ಅದನ್ನು ನಾವು ಮಾಡ್ತೇವೆ. ಹೇಗೆ? ಯಥಾರ್ಕೋ ಅಗ್ನಿರ್ ಯಥಾ ಸೋಮೋ. ನಾನು ಮಾತ್ರ ಇಲ್ಲ, ಸೂರ್ಯ, ಚಂದ್ರ, ಅಗ್ನಿ, ಗ್ರಹ ನಕ್ಷತ್ರಗಳು ಎಲ್ಲವೂ ಕೂಡ ಬೆಳಗುತ್ತವೆ. ಪರಮಾತ್ಮನ ಬೆಳಗಿಸಿದರೆ ಬೆಳಗುತ್ತವೆ. ಹೇಗೋ ಅದೇ ತರ ನಾನು ಅಷ್ಟೇ. ಪರಮಾತ್ಮ ಒಳಗಿದ್ದು ಮಾಡಿಸಿದರೆ ನಾನು ಮಾಡ್ತೇನೆ. ನನಗೇನು ಸಾಮರ್ಥ್ಯ ಇದೆ? ಇದು ಬ್ರಹ್ಮದೇವರ ಮಾತು. ಬ್ರಹ್ಮದೇವರು ಈ ಮಾತನ್ನು ಹೇಳಬೇಕು ಅಂದ್ರೆ ನಾವೆಲ್ಲ ಇನ್ನೇನು ಹೇಳಬೇಕು ನೋಡಿ. ಅದರಿಂದ ದುರ್ಮತ ಶ್ರವಣ ಜನಿತ ಪಾಪ ಪರಿಹಾರಾಯ. ನಾರದರ ಮತ ದುರ್ಮತ ಅಂತ ಹೇಳ್ಬಿಟ್ರು. ನಾರದರು ಏನ್ ಹೇಳಿದ್ರು, ಅವ್ರು ಹೇಳಿದ್ದೇ ಪೂರ್ವ ಪಕ್ಷನೇ ಹೇಳಿದ್ದವರು. ಅವರು ಹೇಳಿದ್ದನ್ನ ಕೇಳಿದೇವಲ್ಲ. ದುರ್ಮತ
ಹೇಳಿದ್ದನ್ನ ಶ್ರವಣ ಮಾಡಿದೀವಲ್ಲ, ಕಿವಿ ಏನಾಯ್ತು? ಅಪವಿತ್ರ ಆಯ್ತು ಅವರಿಗೆ. ಬ್ರಹ್ಮದೇವರ ಚಿಂತನೆ ಹೇಗಿರುತ್ತದೆ ನೋಡಿ. ಆ ದುರ್ಮತದ ಶ್ರವಣ ಆಯ್ತು. ಅದರ ಪಾಪ ಪರಿಹಾರಕ್ಕಾಗಿ ವಾಸುದೇವ ದ್ವಾದಶಾಕ್ಷರ ವಿದ್ಯಾಂ ವಿಷ್ಣು ಗಾಯತ್ರಿ ಚ ಸ್ಮರನ್, ವಾಸುದೇವ ದ್ವಾದಶಾಕ್ಷರ ಮಂತ್ರ, ವಿಷ್ಣು ಗಾಯತ್ರಿ ಇದನ್ನೆಲ್ಲ ಜಪ ಮಾಡ್ತಾರೆ. ಮಾಡಿ ತನ್ನನ್ನ ಪುನೀತರನ್ನಾಗಿ ಮಾಡ್ಕೋತಾರೆ ಬ್ರಹ್ಮದೇವರು. ಅದನ್ನ ಭಾಗವತ ಹೇಳ್ತಾ ಇದೆ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯೆಯ ದುರ್ಜಯಯ ಮಾಂ ವದಂತಿ ಜಗದ್ಗುರುಂ ಅಂತ ಭಗವಂತನಿಗೆ ನಮಸ್ಕಾರ. ಆ ಶ್ಲೋಕ ಪೂರ್ತಿ ಹಾಗೇ ಇದೆ, ಮಂತ್ರ ಅದು, ಅದನ್ನಿಲ್ಲಿ ಹೇಳೋದಿಲ್ಲ ಅಂತ ಆ ಕೆಲವು ಪದಗಳನ್ನು ಮಾತ್ರ ಕೊಟ್ಟಿದ್ದಾರೆ. ವಾಸುದೇವನನ್ನ ಧ್ಯಾನ ಮಾಡ್ತೇನೆ, ವಾಸುದೇವನಿಗೆ ನಮಸ್ಕಾರ ಮಾಡ್ತೇನೆ, ಷಡ್ಗುಣೈಶ್ವರ್ಯ ಸಂಪನ್ನನಾದ ಭಗವಂತನಿಗೆ ನಮಸ್ಕಾರ. ಹಾಗೆ ಅಂತ ತಾನೇನು ದುರ್ಮತ, ಕೆಟ್ಟ ಮತ, ನೀಚ ವಿಚಾರ, ನಾನೇ ಹಾಗೆ ಎಂಬ ಒಂದು ಚಿಂತನೆ ಕೇಳಿದರು. ಆ ಕೇಳಿದ್ರಿಂದ ಬಂದ ಪಾಪ ಪರಿಹಾರಕ್ಕಾಗಿ ಬ್ರಹ್ಮದೇವರು ಪರಮಾತ್ಮನ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ ಪಾಪವನ್ನು ಕಳೆದುಕೊಡ್ತಾ ಇದ್ದಾರೆ. ನನು ಏವಂ ಚೇತ್ ತವ ಕರ್ತೃತ್ವ ಪ್ರವಾದೋ ಲೋಕೆ ಕಿಂ ನಿಬಂಧನ ಇತ್ಯತಃ. ಅಲ್ಲ, ಮತ್ತೆ ಜಗತ್ತಿನಲ್ಲಿ ಹೇಳ್ತಾ ಇದ್ದಾರಲ್ಲಪ್ಪ, ನಾವೇನ್ ಸುಳ್ಳು ಹೇಳ್ತಾ ಇಲ್ಲ. ನಾರದರ ಪ್ರಶ್ನೆ, ಜಗತ್ತಿನಲ್ಲಿ ನೀವೇ ಬ್ರಹ್ಮದೇವ್, ನೀವೇ ಸೃಷ್ಟಿಕರ್ತ ಅಂತ ಹೇಳ್ತಾ ಇದ್ದಾರಲ್ಲ, ಜಗತ್ತಿನಲ್ಲಿ ಪ್ರಸಿದ್ಧಿ ಇದೆ, ಅದಕ್ಕೇನು ನೀವು ಹೇಳ್ತೀರಾ? ನೀವೇ ಹಿಂಗೆ ಹೇಳ್ಬಿಟ್ರೆ ನಾವು ಇನ್ನು ಯಾರನ್ನೂ ಕೇಳೋದು? ನೀವೇ ಅದನ್ನು ಕೂಡ ಪರಿಹಾರ ಮಾಡಬೇಕು ಅಂದ್ರೆ ಬ್ರಹ್ಮದೇವರು ಹೇಳ್ತಾರೆ, ಎನ್ ಮಾಯೆಯ ದುರ್ಜಯಯ ಮಾಂ ವದಂತಿ ಜಗದ್ಗುರುಂ. ಎಷ್ಟು ಚಂದ ಇದು ನೋಡಿ. ಅವರು ಹೌದು, ಜನರು ಹೇಳ್ತಾ ಇದ್ದಾರೆ, ಆದ್ರೆ ಅವರು ಯಾವುದರಿಂದ ಹೇಳ್ತಾ ಇದ್ದಾರೆ? ಪರಮಾತ್ಮನ ಮಾಯೆಯಿಂದ ಮೋಹಿತರಾಗಿ ಅವರು ಹೇಳ್ತಾ ಇದ್ದಾರೆ. ಸರಿಯಾದ ತತ್ವವನ್ನ ಅವರು ತಿಳ್ಕೊಂಡಿಲ್ಲ. ಅವರಿಗೆ ಮಾಯ ಅಂದ್ರೆ ಪರಮ ಮೋಹ, ಅದು ಆ ಮೋಹ ಪರಮಾತ್ಮನ ಮೋಹ, ಅದು ದುರ್ಗಾದೇವಿಯ ಆ ಮೋಹಕ ಶಕ್ತಿ. ಅದನ್ನ ಮೀರಿಸ್ಲಿಕ್ಕೆ ಯಾರಿಂದ ಸಾಧ್ಯ? ಅದರಿಂದ ಆ ಮೋಹಕ ಶಕ್ತಿಯಿಂದ ಆ ಜನರು ಏನ್ ಮಾಡ್ತಾರೆ? ಮಾಂ ವದಂತಿ ಜಗದ್ಗುರುಂ, ನನ್ನನ್ನೇ ಜಗದ್ಗುರುಗಳು ಅಂತ ಜನ ಕೊಂಡಾಡ್ತಾ ಇದ್ದಾರೆ. ಆದರೆ ಅದು ವಾಸ್ತವಿಕ ಸಂಗತಿ ಅಲ್ಲ, ಹಾಗೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಮುಖ್ಯ ಮಾಯಾ ಹರೇ ಶಕ್ತಿ ಅಮುಖ್ಯ ಪ್ರಕೃತಿರ್ಮತ. ಇಲ್ಲ, ಈ ಮೋಹಕ ಶಕ್ತಿ ಯಾರ್ದು ಅಂತ ಪ್ರಶ್ನೆ. ಪರಮಾತ್ಮನದ್ದೋ ದುರ್ಗಾದೇವಿದೋ? ನೀವು ಎರಡು ಹೇಳಿಬಿಟ್ರಿ ಹಾಗೆ ಅಂತ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ ನೋಡಿ. ಆಚಾರ್ಯ ತಾತ್ಪರ್ಯ ಇಲ್ಲದೆ ಹೋದ್ರೆ ಇದಕ್ಕೆಲ್ಲ ಏನು ಉತ್ತರ ಕೊಡೋದು ಭಾರಿ ಕಷ್ಟ ಇದೆ. ಸರ್ವಮೂಲ ಅಂದ್ರೆ ಸರ್ವಮಾನ್ಯ ಗ್ರಂಥ ಅದು. ಮುಖ್ಯ ಮಾಯಾ ಹರೇಶ್ ಶಕ್ತಿ, ಮುಖ್ಯವಾಗಿ ಮಾಯಾ ಅಂದ್ರೆ ಮೋಹಕ ಶಕ್ತಿ, ಅದು ಯಾರ್ದದು? ಪರಮಾತ್ಮನದ್ದೇ. ಮುಖ್ಯವಾಗಿ ಮಾಯಾಶಕ್ತಿ ಪರಮಾತ್ಮನದ್ದೇ. ಪರಮಾತ್ಮನ ಒಂದು ಇಚ್ಛೆ ಇಲ್ಲದೆ ಯಾವ ಮೋಹಕ ಶಕ್ತಿಯೂ ನಮ್ಮನ್ನ ಬಂಧನ ಮಾಡೋದಿಲ್ಲ. ನಮ್ಮನ್ನ ಮೋಹಕ ಶಕ್ತಿ ಬಂಧನ ಮಾಡಿದೆ ಅಂದ್ರೆ ಪರಮಾತ್ಮನ ಇಚ್ಛೆ ಇದ್ದೇ ಇದೆ. ಅದರಿಂದ ಮುಖ್ಯವಾಗಿ ಮೋಹಕ ಶಕ್ತಿ ಪರಮಾತ್ಮನೇ. ಅಮುಖ್ಯಯ ಪ್ರಕೃತಿರ್ ಮತ. ಇನ್ನು ನೆಕ್ಸ್ಟ್ ಪರಮಾತ್ಮನ ಆದ ಮೇಲೆ ಆ ಮೋಹಕ ಶಕ್ತಿ ಪರಮಾತ್ಮ ಕೊಟ್ಟಿದ್ದಾನೆ ಲಕ್ಷ್ಮೀದೇವಿ ಹತ್ರ. ತಗೋಮ, ನೀನು ಕೂಡ ಮೋಹಕ ಶಕ್ತಿ ಇಟ್ಟುಕೋ. ಯಾರನ್ನ ಜನ ಇದ್ದಾರೆ, ಕಲಿಯುಗದ ಜನರೆಲ್ಲ ಬರ್ತಾರೆ, ಅವರ ಮೇಲೆ ಪ್ರಯೋಗ ಮಾಡೋದಕ್ಕೆ ಬೇಕು ಈ ಶಕ್ತಿಯನ್ನ ಇಟ್ಟುಕೋ ಅಂತ ಹೇಳಿ ಆ ಶಕ್ತಿಯನ್ನ ದೇವರು ಲಕ್ಷ್ಮೀದೇವಿಗೆ ಕೊಟ್ಟಿದ್ದಾನೆ, ದುರ್ಗಾದೇವಿಗೆ ಕೊಟ್ಟಿದ್ದಾನೆ. ಅದು ಅಮುಖ್ಯವಾದದ್ದು ಅಂತ ಅರ್ಥ. ಅದರಿಂದ ಲಕ್ಷ್ಮೀದೇವಿಯಲ್ಲಿರತಕ್ಕ ಮೋಹಕ ಶಕ್ತಿಯೂ ಕೂಡ ಪರಮಾತ್ಮನ ಅಧೀನವೇ ಅದು. ಅದರಿಂದ ಪರಮಾತ್ಮನೇ ಸರ್ವಶಕ್ತ, ಎಲ್ಲಾ ಶಕ್ತಿಯೂ ಕೂಡ ಪರಮಾತ್ಮನದ್ದೇ. ಹರಿಕಥಾಂಸಾರದಲ್ಲಿ ಹೇಳ್ತಾರೆ ನೋಡಿ, ದತ್ತ ಸ್ವಾತಂತ್ರ್ಯ ಅಂತ. ಆ ರೂಪದಿಂದ ಪರಮಾತ್ಮ ಲಕ್ಷ್ಮೀದೇವಿಯಲ್ಲಿ ಬ್ರಹ್ಮದೇವರಲ್ಲಿ ಸೇರಿ ಅವರಿಗೂ ಕೂಡ ಆ ಶಕ್ತಿ ಬರುವಂತೆ ಮಾಡ್ತಾನೆ. ದೇವರ ಕರುಣೆ ಇದು. ಅದರಿಂದ ಆ ಮೋಹಕ ಶಕ್ತಿಯಿಂದ ಜನರು ಏನ್ ತಿಳಿತಾರೆ? ನನ್ನನ್ನೇ ಜಗದ್ಗುರುಗಳು, ನಾನೇ ಜಗತ್ತನ್ನೇ ಸೃಷ್ಟಿ ಮಾಡಿದೆ ಹಾಗೆ ಅಂತ ತಿಳಿತಾರೆ. ಅದರ ವಾಸ್ತವಿಕ ಸಂಗತಿ ಅದಲ್ಲ ಅಂತ. ವಿಲಜ್ಜಮಾನಯ ಯಸ್ಯ ಸ್ಥಾತುಮೀಕ್ಷಾಪತೆ ಮಯ ವಿಮೋಹಿತ ವಿಕಥಂತೆ ಮಮಾಹಮಿತಿ ದುರ್ಧಿಯಃ. ಈ ಮಾಯಾ ಏನೆಂಬುದನ್ನು ಇಲ್ಲಿ ವಿಸ್ತಾರ ಮಾಡ್ತಾ ಇದ್ದಾರೆ ಸ್ವಲ್ಪ. ಯಸ್ಯ ಹರೇಹೇ ಈಕ್ಷಾಪತೆ ಕೃಪಾ ಕಟಾಕ್ಷ ಮಾರ್ಗೇ ತದ್ವಿಷಯವ ಹರಿಹಿ ಯಂ ಉದ್ಧರಿಷ್ಯಾಮಿ ಇತಿ ಕೃಪಾ ಕಟಾಕ್ಷೇನ ಈಕ್ಷಿತೆ ತಸ್ಮಿನ್ ಪುರುಷೇ ಸ್ಥಾತುಂ ವಿಲಜ್ಜಮಾನಯೈವ ತಸ್ಮಿನ್ ಸ್ವಕಾರ್ಯಂ ಅಕುರ್ವಂತ್ಯಾ ಇತಿ ಯಾವತ್ ಸ್ವಗುಣಾಚ್ಛಾದಿಕ ರೂಪದಯ ಮೋಹಿತ ಅದೇವ ಮಮಾಹಿಮಿತಿ ದುರ್ದಯ ದುರಾಭಿಮಾನಯುಕ್ತ ವಿಕತ್ತಂತೆ. ಯಾರು
ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ, ಅವ್ರನ್ನ ಈ ಮೋಹಕ ಶಕ್ತಿ ಏನ್ ಮಾಡೋದಿಲ್ಲ. ಆದರೆ ಯಾರು ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿಲ್ಲ, ನಾನೇ ಅಂತ ಇಟ್ಕೊಳ್ಳಿ, ಅವರಿಗೆ ಏನಾಗ್ತದೆ? ಸಗುಣಾಚ್ಛಾದಿಕ ರೂಪಯ. ನಮ್ಮ ಗುಣಗಳು ನಮಗೆ ಗೊತ್ತಾಗೋದಿಲ್ಲ. ಪರದೆ ನಾವು ಹಿಂದೆ ನೋಡಿದೀವಿ, ಜೀವಾಚ್ಛಾದಿಕ, ಪರಮಾಚ್ಛಾದಿಕ. ಪರಮಾತ್ಮ ಪಕ್ಕದಲ್ಲೇ ಇದ್ದಾನೆ, ಆದರೂ ಅವನು ಇದ್ದಾನೆ ಅಂತ ಗೊತ್ತಾಗಲ್ಲ, ಅವನ ಗುಣಾತಿಶಯಗಳು ನಮಗೆ ಗೊತ್ತಾಗೋದಿಲ್ಲ. ಆ ತರ ಒಂದು ಪರದೆ ಒಳಗೆ ಇದೆ ಪರಮಾತ್ಮನ ಆಜ್ಞೆ ಅಂತ. ಅದೇ ತರ ನಮ್ಮ ಸ್ವರೂಪ, ನಾವೇನ್ ಸಾತ್ವಿಕರೋ ರಾಜಸರೋ ಏನು ಗೊತ್ತಾಗಲ್ಲ ನಮಗೆ. ಅದು ಜೀವಾಚ್ಛಾದಿಕ, ಅದು ಒಂದು ಪರದೆ ಇಟ್ಟಿದ್ದಾನೆ. ಎರಡು ಪರದೆ. ದೇವರ ಬಗ್ಗೆ ನಮಗೆ ಜ್ಞಾನ ಸ್ಪಷ್ಟ ಗೊತ್ತಾಗೋದಿಲ್ಲ, ಒಳಗಿಂದ ಹೊರಗೆ ಶಾಸ್ತ್ರ ಮೂಲಕವಾಗಿ ತಿಳಿಬೇಕು, ಒಳಗಿಂದ ನಮ್ಗೆ ಗೊತ್ತಾಗೋದಿಲ್ಲ ನೋಡಿ. ಅದೇ ತರ ನಾನು ಎಂಥವ ಎಂಬ ಒಂದು ಜ್ಞಾನವು ನಮಗೆ ಗೊತ್ತಾಗೋದಿಲ್ಲ, ಅದು ಕೂಡ ಮುಚ್ಚಿ ಹೋಗಿದೆ. ಈ ರೀತಿಯಾಗಿ ಆ ದೇವರ ಮೋಹಕ ಶಕ್ತಿ ಹೋಗಬೇಕು ಅಂದ್ರೆ ಏನ್ ಮಾಡಬೇಕು? ಪರಮಾತ್ಮನ ಕೃಪಾ ಕಟಾಕ್ಷ ಬೇಕು ಅಷ್ಟೆ. ಪರಮಾತ್ಮನ ಕೃಪಾ ಕಟಾಕ್ಷ ಇದ್ರೆ ಅದು ಹೋಗ್ತದೆ. ಯಾರಿಗೆ ಇದೆ ಪರಮಾತ್ಮನ ಕೃಪಾ ಕಟಾಕ್ಷ ಇರುವವರಿಗೆ ಆ ಶಕ್ತಿ, ಆ ಮೋಹಕ ಶಕ್ತಿ ನಾಚಿಕೆ ಪಡುತ್ತದಂತೆ. ಅಲ್ಲ, ಪರಮಾತ್ಮನ ಕೃಪಾ ಕಟಾಕ್ಷ ಪಡೆದಿದ್ದಾನೆ, ನಾನು ಯಾಕೆ ಇಲ್ಲಿ ಇರಬೇಕು ಹಾಗೆ ಅಂತ ಅದು ಹೊಟ್ಟೋಗ್ತದಂತೆ. ವಿಲಜ್ಜಮಾನಯ ಅಂತ ಬರೀತಾರೆ ನೋಡಿ, ಸ್ಥಾತುಂ. ಅದು ಇರ್ಲಿಕ್ಕೆ ನಾಚಿಕೆ ಅಂತ. ಅದಕ್ಕೆ ಪರಮಾತ್ಮನ ಅನುಗ್ರಹ ಪಡೆದ ಮೇಲೆ ಆ ಶಕ್ತಿ ಹೇಗಿರುತ್ತದೆ? ಮೋಹಕ ಶಕ್ತಿ ಇರೋದಿಲ್ಲ, ಅದು ದೂರ ಹೋಗ್ತದೆ ಅಂತ ಅರ್ಥ. ಅದು ಇದ್ದರೆ ಸುಗುಣಾಚ್ಛಾದಿಕ, ಜೀವಾಚ್ಛಾದಿಕ ಅಂತ ಆ ಪರ್ರೆಗಳು ಇದ್ದು ಬಿಟ್ರೆ ಏನಾಗ್ತದೆ? ಪರಮಾತ್ಮನನ್ನ ಸರಿಯಾಗಿ ತಿಳಿಯೋದಿಲ್ಲ, ಪರಮಾತ್ಮನೇ ಎಲ್ಲ ಎಂಬ ಅದು ಗೊತ್ತಾಗೋದಿಲ್ಲ, ನಾನೇ ನಾನೇ ಅಂತ ಬಂದ್ಬಿಡುತ್ತದೆ. ಅದನ್ನೇ ಹೇಳ್ತಾ ಇದ್ದಾರೆ. ವಿಮೋಹಿತ ವಿಕತ್ತಂತೆ ಮಮಾಹಮಿತಿ ದುರ್ಧಿಯ. ಆಗ ದುರ್ಧಿಯ, ದುರಭಿಮಾನದಿಂದ ದುಷ್ಟವಾದ ಒಂದು ಅಭಿಮಾನ, ನಾನು ಅಂತ ಅಭಿಮಾನ ಬಂದ್ಬಿಡ್ತದೆ. ನಾನು, ನನ್ನದು, ಈ ಶರೀರ ಯಾರ್ದು? ನಂದು. ಮಕ್ಕಳು ಯಾರ್ದು? ನಂದು. ನಿನ್ ದೇಹವೇ ನಂದಲ್ಲ, ತನು ನಿನ್ನದು, ಜೀವನ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಕನಕದಾಸರು. ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ. ಅದು ದುರ್ಜನರಿಗೆ, ಅಂದ್ರೆ ದುರ್ಬುದ್ಧಿ ಉಳ್ಳವರಿಗೆ ಅದು ಅರ್ಥ ಆಗೋದಿಲ್ಲ. ದೇವರು ಅದು ಗೊತ್ತಾಗೋದಿಲ್ಲ. ಎಲ್ಲ ನಾನು ನನ್ನದು ಅಂತ ತಿಳ್ಕೊಂಡು ಸಂಸಾರದಲ್ಲಿ ಇನ್ನಷ್ಟು ದುಃಖವನ್ನ ಅವರು ಅನುಭವಿಸ್ತಾರೆ. ಸರ್ವ ಪ್ರಮಾಣ ವಿರುದ್ಧಂ. ಇದು ಸರ್ವ ಪ್ರಮಾಣ ವಿರುದ್ಧವೇ. ನಾನೇ ಎಂಬುದು ಸರ್ವ ಪ್ರಮಾಣ ವಿರುದ್ಧ. ಸರ್ವೋತ್ತಮತ್ವ ಕಥನಂ ಕುರ್ವಂತಿ. ತನ್ನನ್ನೇ ಸರ್ವೋತ್ತಮರನ್ನು ತಿಳ್ಕೊಂಡಿದ್ದಾರೆ ಜನ. ಇದು ಪ್ರಮಾಣ ವಿರುದ್ಧ. ನ ಅಂತ ಜನರು ನ ಹರೇಹೇ ಕೃಪಾ ಕಟಾಕ್ಷ ವಿಷಯ ಇತಿ ಭಾವ. ಯಾರು ಈ ರೀತಿಯಾಗಿ ತಿಳ್ಕೊಂಡಿದ್ದಾರೆ ಅವರಿಗೆ ಪರಮಾತ್ಮನ ಕೃಪಾ ಕಟಾಕ್ಷ ಇರೋದಿಲ್ಲ ಅಂತ ಅದರ ಅಭಿಪ್ರಾಯ. ಪರಮಾತ್ಮನ ಕೃಪಾ ಕಟಾಕ್ಷ ಅವರಿಗೆ ಇರೋದಿಲ್ಲ. ತಮ್ ಧೀಮಹಿ ಅಂತ ಪರಮಾತ್ಮನನ್ನ ನಾನು ಧ್ಯಾನ ಮಾಡ್ತೇನೆ ಅಂತ ಅಲ್ಲಿಗೆ ಅನ್ವಯ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ವಾಸುದೇವಾತ್ ಪರೋ ಬ್ರಹ್ಮನ್ ಅಚಾನ್ಯೋರ್ಥೋಸ್ತಿ ತಾತ್ವತಃ. ನನು ಭವತಃ ಭಗವದಧೀನತ್ವೇನ ತದುತ್ತಮತ್ವ ತತ್ಸಮತ್ವಯೋಃ ಅಸಂಭವೇಪಿ ಸಾಂಖ್ಯಾದ್ಯುಕ್ತರೀತ್ಯ ಪ್ರಕೃತಿ ಕರ್ಮಾಧಿಕಮೇವ ಭಗವದುತ್ತಮಂ ತತ್ಸಮಂ ವಾ ಸ್ಯಾತ್. ಸರಿಪಾ, ನೀನು ಇಲ್ಲ ಬ್ರಹ್ಮದೇವರೇ, ನಾರದ್ರು ಕೇಳ್ಬೋದು ಇನ್ನೊಂದು ಪ್ರಶ್ನೆ, ನೀವಿಲ್ಲ, ಸರಿ ಬಿಟ್ಬಿಡೋಣ. ಆದರೆ ಸಾಂಖ್ಯರು ಹೇಳ್ತಾರೆ ನೋಡಿ, ಏನು? ದ್ರವ್ಯ, ಈ ಜಗತ್ತಿನ ಸೃಷ್ಟಿಗೆ ಕಾರಣ ಯಾವುದು? ದ್ರವ್ಯ ಅಂತ ಹೇಳ್ತಾರೆ ಅವರು. ದ್ರವ್ಯ ಅಂದ್ರೆ ಪ್ರಕೃತಿ. ಪ್ರಕೃತಿಯೇ ಜಗತ್ತಿಗೆ ಕಾರಣ, ಹೌದಲ್ಲೋ? ನೋಡಿ, ಹಾಲು ಮೊಸರಾಯ್ತು. ಹಾಲು ಎಪ್ಪಾಕಿದ್ರೆ ಮೊಸರಾಯ್ತು. ಸೊ ಮೊಸರಾದದ್ದು ಯಾವುದು? ಹಾಲು. ಅದೇ ತರ ಹಾಲಿದ್ರೆ ಸಾಕು. ಮೊಸರಿನ ಸೃಷ್ಟಿ ಮಾಡೋದಕ್ಕೆ ಹಾಲಿದ್ರೆ ಸಾಕು. ಯಾವುದು ವಿಕಾರ ಹೊಂದುತ್ತದೋ ಅದು ಇದ್ರೆ ಸಾಕು. ಈ ಜಗತ್ತು ಯಾವುದು? ಪ್ರಕೃತಿ. ನಾವು ಹಿಂದೆ ನೋಡಿದೀವಿ, ಸತ್ವಗುಣ, ರಜೋಗುಣ, ತಮೋಗುಣ, ಅದರಿಂದ ಸೃಷ್ಟವಾದದ್ದು ಮಹತ್ತತ್ವ, ಅದರಿಂದ ಬಂದದ್ದು ಅಹಂಕಾರ ತತ್ವ, ಅದರಿಂದ ಪಂಚಭೂತಗಳು, ಅದರಿಂದ ಬ್ರಹ್ಮಾಂಡದ ಸೃಷ್ಟಿ, ಹಾಗೆ ಅಂತ. ಇದು ಇರುವಾಗ ಇಷ್ಟು ಸಾಕು. ದೇವ್ರ ಯಾತಕ್ಕೆ ಹಾಗೆ ಅಂತ ಸಾಂಖ್ಯರ ಅಭಿಪ್ರಾಯ. ಪ್ರಕೃತಿ ಇದ್ರೆ ಸಾಕು, ಜಡಭೂತವಾದದ್ದು. ಆ ಜಡಗಳು ಇದ್ರೆ ಸಾಕು. ಸುಮ್ಮನೆ ದೇವರು ದೇವರು ನಾಸ್ತಿಕ ಮತ. ದೇವರು ಅಂತ ನೀವು ಯಾಕೆ ಹೇಳ್ತೀರಿ ಹಾಗೆ ಅಂತ ಅದರ ಅಭಿಪ್ರಾಯ. ಹಾಗೆ ಅಂತ ಹೇಳಿದರೆ ಅದಕ್ಕೆ ಬ್ರಹ್ಮದೇವರು ಉತ್ತರ ಕೊಡ್ತಾ ಇದ್ದಾರೆ, ದ್ರವ್ಯ ಹಾಗೆ ಅಂತ. ಅಲ್ಲಿ ನೋಡಿ, ದ್ರವ್ಯಂ ಅಂತ ಎಲ್ಲಿಗೆ ಅನ್ವಯ ಅದು? ವಾಸುದೇವಾತ್ ಪರೋ ಬ್ರಹ್ಮನ್ ನಚ
ಅನ್ಯೋ ಅರ್ಥೋಸ್ತಿ ತಾತ್ವತಃ. ಈ ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವ ಎಲ್ಲವೂ ಕೂಡ ಪರಮಾತ್ಮನ ಅಧೀನ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸಾಂಖ್ಯರು ಏನ್ ಹೇಳ್ತಾರೆ, ಪ್ರಕೃತಿಯಿಂದಲೇ ಜಗತ್ತಾಗಿದೆ ಹಾಗೆ ಅಂತ. ಆ ಪ್ರಕೃತಿಯು ಕೂಡ ಯಾರ ಅಧೀನ? ಪರಮಾತ್ಮನ ಅಧೀನ. ಅದರಿಂದ ಅತ್ರ ಪರಶಬ್ದಸ್ಯ ಅನ್ಯ ಅರ್ಥತ್ವೇ ಅನ್ಯ ಇತಿ ಪದಂ ವ್ಯರ್ಥಂ ಅತಃ ತದನುದ್ಯ ವ್ಯಾಚಷ್ಟೇ ಪರಃ ಅಧಿಕಃ. ಪರಃ ಅಧಿಕ ತದ್ವದೇವ ಸ್ಥಿತಂ ಯತ್ತು ತಾತ್ವಿಕಂ ತತ್ಪ್ರಚಕ್ಷತೆ ಇತಿ ಕೌರ್ಮೆ. ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ದ್ರವ್ಯಂ ಅಂದ್ರೆ ಪ್ರಕೃತಿ. ಅದರಿಂದ ಸಾಂಖ್ಯರು ಹೇಳುವ ಪ್ರಕಾರ ಪ್ರಕೃತಿಯೇ ಸರ್ವೋತ್ತಮ ಅಂತ ಹೇಳೋಣ ಅಂದ್ರೆ ಅದು ಬರೋದಿಲ್ಲ. ಯಾಕೆ? ಕೇವಲ ಜಡದಿಂದ ಸೃಷ್ಟ ಆಗೋದಿಲ್ಲ, ದೇವರು ಬೇಕೇ ಬೇಕು. ನೋಡಿ, ಹೆಪ್ಪಾಕೋದಕ್ಕಾದ್ರೂ ಒಂದು ಚೇತನ ಬೇಕಲ್ಲ. ಹಾಲು ಮೊಸರಾಯಿತು ಅಲ್ಲ, ಹೆಪ್ಪಾಕಿದ್ದು ಯಾರು? ಹೆಪ್ಪಾಕಲಿಕ್ಕಾದ್ರೂ ಒಬ್ರು ಬೇಕಲ್ಲ. ಅದರಿಂದ ಚೇತನ ಒಬ್ಬ ಬೇಕೇ ಬೇಕು ಹಾಗೆ ಅಂತ. ಅದರಿಂದ ಸಾಂಖ್ಯರು ಹೇಳುವ ರೀತಿ ಸರಿಯಲ್ಲ. ಇನ್ನು ಯಾರು ಮೀಮಾಂಸಕರು ಹೇಳ್ತಾರೆ, ಏನು ಕರ್ಮದಿಂದಲೇ ಮೋಕ್ಷ, ದೇವರು ಯಾತಕ್ಕೆ? ಅದೊಂದು ರೀತಿಯಾಗಿ ನಾಸ್ತಿಕ ಮತನೆ, ಪೂರ್ವ ಮೀಮಾಂಸಾ ಅಂತ ಹೇಳ್ತಾರೆ. ದೇವರು ಬೇಡ ಅವರಿಗೆ, ಕರ್ಮ ಇದ್ರೆ ಸಾಕು, ಕರ್ಮದಿಂದಲೇ ಮೋಕ್ಷ ಹಾಗೆ ಅಂತ ಹೇಳ್ತಾರೆ. ಹೇಳಿದ್ರೆ ಬ್ರಹ್ಮದೇವರು ಹೇಳ್ತಾರೆ ಅದು ಸರಿಯಲ್ಲ. ಯಾಕೆ? ಆ ಕರ್ಮವೂ ಕೂಡ ದೇವರ ಅಧೀನ. ಕರ್ಮ ಇಷ್ಟಾನಿಷ್ಟ ಪ್ರಾಪಕಂ ಹಾಗೆ ಅಂತ. ಇಷ್ಟವನ್ನು ಅನಿಷ್ಟವನ್ನು ತಂದುಕೊಡತಕ್ಕದ್ದು ಯಾವುದು? ಕರ್ಮ. ಪುಣ್ಯಕರ್ಮ, ಪಾಪಕರ್ಮ ಅಂತೆಲ್ಲ ಹೇಳ್ತೀವಿ ನೋಡಿ. ಅದರಿಂದ ಪೂರ್ವಮೀಮಾಂಸಕರು ಹೇಳುವ ರೀತಿಯಾಗಿ ಕರ್ಮದಿಂದಲೇ ಎಲ್ಲ ಆಗ್ತದೆ, ಅದು ಕೂಡ ಸರಿಯಲ್ಲ. ದ್ರವ್ಯಂ ಕರ್ಮ ಚ ಕಾಲಶ್ಚ ಹಾಗೆ ಅಂತ. ವಸಂತಾದಿ ಕಾಲಗಳು, ಇನ್ನು ಸ್ವಭಾವ, ಆ ವಸ್ತುವಿನ ಸ್ವಭಾವ, ಇನ್ನು ಜೀವ, ನಾವು ನೀವು ಎಲ್ಲರೂ ಕೂಡ ಜೀವಾತ್ ಭವಂತಿ ಭೂತಾನಿ ಇತ್ಯಾದಿ ಶ್ರುತೇ. ಉಕ್ತಾತ್ ಅನ್ಯಶ್ಚ ಅರ್ಥಃ. ಇನ್ನು ಯಾವ್ಯಾವ್ದಿದೆ, ಶಿವ, ಶಕ್ತಿ ಇವೇ ಮೊದಲಾದ ಎಲ್ಲವೂ ಕೂಡ ವಾಸುದೇವಾತ್ ಪರಃ ಅಧಿಕಃ ನೈವ, ಪರಮಾತ್ಮನಿಗಿಂತ ದೊಡ್ಡದು ಅಲ್ಲ. ಅದರಿಂದ ಪ್ರಕೃತಿಯೂ ಪರಮಾತ್ಮನಿಗಿಂತ ದೊಡ್ಡದಲ್ಲ ಸಾಂಖ್ಯರು ಹೇಳುವಂತೆ. ಇನ್ನು ಪೂರ್ವಮೀಮಾಂಸಕರು ಹೇಳುವಂತೆ ಕರ್ಮವೂ ದೊಡ್ಡದಲ್ಲ. ಇನ್ನು ಕಾಲ, ಸ್ವಭಾವ, ಜೀವ, ಇನ್ನು ಹೇಳದೇ ಇರೋದು ಅನ್ಯ ಪದಾರ್ಥ ಯಾವುದು? ಶಿವ, ಶಕ್ತಿ, ಇನ್ನು ಯಾವ್ಯಾವ್ದಿದೆ ಯಾವುದೂ ಕೂಡ ವಾಸುದೇವನಿಗಿಂತ ದೊಡ್ಡದು ಅಲ್ಲ ಹಾಗೆ ಅಂತ ಅದರ ಅಭಿಪ್ರಾಯ. ತಾತ್ವತಶ್ಚ ತದ್ವದೇವ ಸ್ಥಿತಶ್ಚ ತತ್ಸಮಶ್ಚ ನೈವ. ಅದೇ ರೀತಿಯಾಗಿ ಯಾವ್ಯಾವ್ದಿದೆಯೋ ಯಾವುದು ಕೂಡ ದೇವರಿಗೆ ಸಮವೂ ಅಲ್ಲ. ನೋಡಿ, ಅಧಿಕ ಅಲ್ಲ ಅಂತ ಎಂದೇ ಹೇಳಿದ್ರು, ಸಮನೂ ಅಲ್ಲ ಹಾಗೆ ಅಂತ. ಇದು ಬ್ರಹ್ಮದೇವರಿಗೆ ತುಂಬಾ ಹಿಡಿತವಾದ ಮಾತು. ದೇವರಿಗೆ ಸಮ ಇಲ್ಲ, ದೇವರಿಗಿಂತ ಅಧಿಕ ಇಲ್ಲ. ಆಚಾರ್ಯರು ಕೂಡ ಹಾಗೆ ಹೇಳ್ತಾ ಇದ್ದಾರೆ. ನೈವೇಶಿ ತುಸ್ತೇ ಸಮಂ ಪಶ್ಯಾಂ ಯುತ್ತಮ ವಸ್ತು ದೂರ ತರತೋ ಹಾಗೆ ಅಂತ ಹರಿವಸ್ತುತಿಯಲ್ಲಿ ಹೇಳ್ತಾರೆ ನೋಡಿ. ದೇವರಿಗೆ ಸಮನಾದವರು ಅಲ್ಲ, ಉತ್ತಮರು ಅಲ್ಲ ಹಾಗೆ ಅಂತ ಆಚಾರ್ಯರು ಕೂಡ ಇದೇ ವಿಚಾರವನ್ನ ಹೇಳ್ತಾ ಇದ್ದಾರೆ. ಪ್ರಕೃತಿಯಾದೀನ ಅಚೇತನತ್ವೇನ ಅಸ್ವಾತಂತ್ರ್ಯ. ನಾವೇನೇನು ಹೇಳಿದ್ದೀವಿ ಎಲ್ಲವೂ ಕೂಡ ಏನು? ಪ್ರಕೃತಿ ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ, ಜೀವ, ಸ್ವಭಾವ, ಕರ್ಮ ಮುಂತಾದವುಗಳು ಜಡಗಳೇ ಆಗಿದೆ. ಉಳಿದವರೆಲ್ಲರೂ ಕೂಡ ಅಸ್ವಾತಂತ್ರ್ಯರು. ಉಳಿದ ದೇವತೆಗಳು, ಋಷಿಗಳು, ಜೀವರು ಯಾರೇ ತೆಗೆದುಕೊಂಡ್ರು ಕೂಡ ಯಾರೂ ಸ್ವತಂತ್ರರಲ್ಲ, ಎಲ್ಲರೂ ಕೂಡ ಅಸ್ವತಂತ್ರರೇ. ಅದರಿಂದ ಪರಮಾತ್ಮನಿಗೆ, ವಾಸುದೇವನಿಗೆ ಸಮನಾದವರು, ವಾಸುದೇವನಿಗೆ ಅಧಿಕರಾದವರು ಯಾರೂ ಇಲ್ಲ. ಜೀವಸ್ಯಾಪಿ ಹಿತಾಹಿತಕರಣಾದಿನ ತಥಾತ್ವಸ್ಯ ಅನುಭವ ಸಿದ್ಧತ್ವಾ. ಜೀವನಿಗೂ ಕೂಡ ನೋಡಿ, ನಮಗೆ ಹಿತಾಹಿತ ನಮಗೆ ಗೊತ್ತಿಲ್ಲ ನೋಡಿ. ಇದ್ದಕ್ಕಿದ್ದಾಗೆ ಊಟ ಮಾಡ್ತೀವಿ ಅಂತ ಹೇಳಿ ನಾಲಿಗೆ ಕಚ್ಕೊಂಡ್ಬಿಡ್ತೀವಿ. ನಮ್ಮ ಕಾಲು ಉಗುರೇ ನಮಗೆ ತಾಗ್ತದೆ, ರಕ್ತ ಬರ್ತಾ ಇರ್ತದೆ, ನೋವಾಗ್ತದೆ. ನಾವೇ ಹಿತವನ್ನು ಮಾಡಿಕೊಳ್ಳುವವರು ನಾವೇ ಅಹಿತವನ್ನು ಮಾಡ್ಕೊಂಡ್ಬಿಡ್ತೀವಿ. ಅದರಿಂದ ನಮಗೆ ದುಃಖ ಕೊಡುವವರಾಗಿ ಇರ್ತೀವಿ. ನಮ್ಮನ್ನ ಬಿಡಿ, ರುದ್ರದೇವರನ್ನೇ ನೋಡಿ, ಭಸ್ಮಾಸುರನಂತವರಿಗೆ ವರವನ್ನು ಕೊಟ್ಟು ತಾವೇ ಒದ್ದಾಡಿದರು. ಭಾಗವತದಲ್ಲಿ ಬರ್ತದೆ, ದಶಮಸ್ಕಂದದಲ್ಲಿ ಕೃಷ್ಣ ಆ ಕಥೆಯನ್ನು ಹೇಳ್ತಾನೆ. ಭಸ್ಮಾಸುರನಿಗೆ ವರವನ್ನು ಕೊಟ್ಟು, ನೀನು ಯಾರು ಮುಟ್ಟುತ್ತೀಯೋ ಅವ್ರು ಭಸ್ಮರಾಗಲಿ ಹಾಗೆಂತ ರುದ್ರದೇವರು ವರ ಕೊಟ್ಟರು. ಅವ್ರನ್ನೇ ಟೆಸ್ಟ್ ಮಾಡೋಣ ಅಂತ ಶಿವನ ತಲೆ ಮೇಲೆ ಕೈ ಇಡಕ್ ಬರ್ತಾನೆ ಅವನು. ಕೊನೆಯಲ್ಲಿ ಪರಮಾತ್ಮ ಮತ್ತೆ
ಮೋಹಿನಿ ರೂಪವನ್ನು ತೆಗೆದು ಅವನನ್ನ ತನ್ನ ತಲೆ ಮೇಲೆ ತಾನು ಕೈ ಇಟ್ಟುಕೊಳ್ಳುವಂತೆ ಮಾಡಿ ಅವನು ಭಸ್ಮ ಆಗುವಂತೆ ಮಾಡ್ತಾನೆ ಹಾಗೆ ಅಂತ ಬರ್ತದೆ. ಅದರಿಂದ ತಾವೇ ವರ ಕೊಟ್ಟು ತಾವೇ ತೊಂದರೆಗೆ ಒಳಗಾದರು ರುದ್ರದೇವರು ಹಾಗೆ ಅಂತ. ಈ ರೀತಿಯಾಗಿರುವಾಗ ಶಿವಾದೀನಾಮಪಿ ಅಸ್ವಾತಂತ್ರತೆಯ ಶ್ರುತ್ಯಾದಿ ಸಿದ್ಧತ್ವಾತ್, ಭಾಗವತಾದಿಗಳಲ್ಲಿ ಪ್ರಸಿದ್ಧ ಇದೆ. ಶಿವಾದಿಗಳು ಕೂಡ, ಶಿವ ಅಂದ್ರೆ ರುದ್ರ ಮೊದಲಾದವರು ಕೂಡ ಅಸ್ವತಂತ್ರರೇ. ನೋಡಿ, ಬ್ರಹ್ಮದೇವರು ಸ್ವತಃ ತಾವು ಹೇಳ್ತಾ ಇದ್ದಾರೆ ವಾಸುದೇವನಿಗೆ ಸಮನಾದವರು ಅಧಿಕರು ಯಾರು ಇಲ್ಲ ಹಾಗೆ ಅಂತ. ಇನ್ನು ಜಗತ್ತಿನಲ್ಲಿ ಪ್ರಸಿದ್ಧ ಅಂದ್ರೆ ಇನ್ನೊಬ್ಬರು ಯಾರು? ಶಿವನು ಕೂಡ ಇಲ್ಲ ಅಂತ ಇಲ್ಲೇ ಹೇಳ್ತಾ ಇದ್ದಾರೆ. ಅದರಿಂದ ಬ್ರಹ್ಮ ಆಗಲಿ ಶಿವ ಆಗಲಿ ಯಾರೂ ಕೂಡ ಪರಮಾತ್ಮನನ್ನ ಕಂಪೇರ್ ಮಾಡಿದಾಗ ಸಮ ಅಲ್ಲ, ದೊಡ್ಡವರು ಅಲ್ಲ. ಇದು ಬ್ರಹ್ಮದೇವರಿಗೆ ಸಮ್ಮತವಾದ ವಿಚಾರ. ಇದು ಎಷ್ಟು ಚಂದ ಇದು ನೋಡಿ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ವಾಸುದೇವೋತ್ಪರೋ ಬ್ರಹ್ಮನ್ ನಚಾನ್ಯೋ ಅರ್ಥೋಸ್ತಿ ತತ್ವತಃ. ನಾರಾಯಣ ಪರ ವೇದ ದೇವಾ ನಾರಾಯಣಾಂಗಜಾಃ ನಾರಾಯಣ ಪರ ಲೋಕಾಃ ನಾರಾಯಣ ಪರಾಮಖಾಃ. ವೇದಾಃ ಹಿರಣ್ಯಗರ್ಭಂ ಇತ್ಯಾದ್ಯ, ಹಿರಣ್ಯಗರ್ಭ ಅಂತ ಹಿರಣ್ಯಗರ್ಭ ಸೂಕ್ತ, ನಾರಾಯಣ ಮೊದಲಾದ ಸೂಕ್ತ, ಇದೆಲ್ಲವೂ ಕೂಡ ನಾರಾಯಣ ಏವ ಪರಃ, ಪರಮಾತ್ಮನೇ ಮುಖ್ಯ ಪ್ರತಿಪಾದ್ಯ. ಎಲ್ಲದಕ್ಕೂ ಕೂಡ ಹಿರಣ್ಯಗರ್ಭ ಸೂಕ್ತ ಇರಬಹುದು, ರುದ್ರ ಚಮಕ ಅಂತ ಇರಬಹುದು, ಎಲ್ಲಾ ವೇದ ಭಾಗಗಳಿಗೂ ಕೂಡ ಮುಖ್ಯ ಪ್ರತಿಪಾದ್ಯ ಯಾರು? ನಾರಾಯಣನೇ. ನಾರಾಯಣ ಪರ ವೇದಾಹ, ನಾರಾಯಣನೇ ಮುಖ್ಯ ಪ್ರತಿಪಾದ್ಯ. ವೇದ ಮುಖ್ಯದೋ ನಾರಾಯಣಮೇವ ಪ್ರತಿಪಾದಯಂತಿ, ವೇದಗಳು ಮುಖ್ಯವಾಗಿ ನಾರಾಯಣನನ್ನೇ ಕೊಂಡಾಡ್ತಾ ಇದೆ, ಸ್ತೋತ್ರ ಮಾಡುತ್ತಾ ಇದೆ. ಅಮುಖ್ಯ ವೃತ್ತಿಯ ಸೆಕೆಂಡರಿ ಮೀನಿಂಗ್, ಪ್ರೈಮರಿ ಮೀನಿಂಗ್, ಸೆಕೆಂಡರಿ ಮೀನಿಂಗ್ ಅಂತ ಇದೆ. ಸೆಕೆಂಡರಿ ಮೀನಿಂಗ್ ಅಲ್ಲಿ ಉಳಿದ ದೇವತೆಗಳನ್ನು ಕೂಡ ಕೊಂಡಾಡ್ತಾ ಇದೆ. ಬೇರೆ ದೇವತೆಗಳನ್ನ ಕೊಂಡಾಡಲ್ಲ ಅಂತ ಅಲ್ಲ, ಕೇವಲ ನಾರಾಯಣನ್ ಮಾತ್ರ ಹೇಳ್ತದೆ ಅಂತ ಹೇಳ್ತಾ ಇಲ್ಲ. ನಾರಾಯಣನ ಮುಖ್ಯವಾಗಿ ಹೇಳುತ್ತದೆ, ಸೆಕೆಂಡರಿ ಮೀನಿಂಗ್ ಅಲ್ಲಿ ಬೇರೆ ದೇವತೆಗಳನ್ನು ಕೂಡ ಕೊಂಡಾಡುತ್ತದೆ. ಏತದೇವ ಉಪಪಾದಯತಿ ದೇವಾಸತಿ ಅಂತ. ದೇವಾಹ ವೇದ ಪ್ರತಿಪಾದ್ಯಾಹ ನಾರಾಯಣ ಅಂಗೇಭ್ಯ ಜಾತಾಹ. ಆ ದೇವತೆಗಳು ಎಲ್ಲಿಂದ ಹುಟ್ಟಿದ್ರು? ನಾರಾಯಣನ ಅಂಗದಿಂದ ಹುಟ್ಟಿದ್ರು. ನಾವು ಹಿಂದೆ ನೋಡಿದ್ದೀವಿ, ವಿರಾಟ್ ರೂಪ ವರ್ಣನೆ ಮಾಡುವಾಗ ಪರಮಾತ್ಮನ ಅಂಗದಿಂದ ಅನೇಕ ದೇವತೆಗಳು ಹುಟ್ಟಿ ಆ ಅಂಗವನ್ನೇ ಆಶ್ರಯ ಪಡೆದು ಇದ್ದರು ಹಾಗೆ ಅಂತ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರಿಗೂ ಸಮ್ಮತವಾದದ್ದೇ ಅದು ನೋಡಿ. ಇನ್ನು ವೇದ ಪ್ರತಿಪಾದ್ಯ ಭೂರಾದಯ ತ್ರಿಲೋಕ ಅಪಿ ನಾರಾಯಣ ಪರಾಹ ನಾರಾಯಣ ಅಪೇಕ್ಷೆಯ ಅಮುಖ್ಯಾಹ ಯತಸ್ತೇಪಿ ನಾರಾಯಣ ಅಂಗಜಾಹ. ಇನ್ನು ವೇದ ಪ್ರತಿಪಾದ್ಯರಾದ ಭೂ ಮುಂತಾದ 3 ಲೋಕಗಳು ವೇದದಲ್ಲಿ ಬಂದಿದೆ. ಭೂಲೋಕ, ಭುವರ್ಲೋಕ ಮುಂತಾದ ಲೋಕಗಳು, ಅವುಗಳು ಕೂಡ ಎಲ್ಲಿಂದ ಹುಟ್ಟಿದವು? ನಾರಾಯಣ ಅಂಗಜಾಹ, ಪರಮಾತ್ಮನ ಅಂಗದಿಂದಲೇ ಅವು ಹುಟ್ಟಿದವು. ಅದು ಕೂಡ ನಾವು ನೋಡಿದ್ದೀವಿ. ವಿರಾಟ ರೂಪ ಚಿಂತನೆ ಮಾಡುವಾಗ ಆ ಲೋಕಗಳು ಕೂಡ ಪಾತಾಳ ದೇವರ ಪಾದದಿಂದ ಹುಟ್ಟಿತ್ತು ಹಾಗೆ ಅಂತೆಲ್ಲ ನಾವು ನೋಡಿದ್ದೀವಿ. ಈ ರೀತಿಯಾಗಿ ಎಲ್ಲ ದೇವತೆಗಳು, ಎಲ್ಲ ಲೋಕಗಳು ಪರಮಾತ್ಮನಿಂದಲೇ ಹೊರಗೆ ಬಂದಿದೆ, ಪರಮಾತ್ಮನನ್ನೇ ಆಶ್ರಯಿಸಿದೆ ಹಾಗೆ. ಉಕ್ತ ಸಮನ್ವಯ ಸಿದ್ಧೇ ವೇದ ಪ್ರತಿಪಾದ್ಯಂ ಯಜ್ಞಾಧಿಕಮಪಿ ಅಮುಖ್ಯಂ ಇತಿ ಉಪಪಾದಯತಿ. ಇನ್ನು ವೇದಗಳು ಯಜ್ಞಗಳನ್ನು ಹೇಳ್ತಾ ಇದಲ್ಲ ಹಾಗೆ ಅಂತ ಹೇಳಿದ್ರೆ, ಅಂದ್ರೆ ಯಜುರ್ವೇದ ಇತ್ಯಾದಿಗಳ ಮಂತ್ರಗಳನ್ನು ನೋಡಿದ್ರೆ ಹೇಗೆ ಯಜ್ಞವನ್ನು ಮಾಡಬೇಕು ಹಾಗೆ ಅಂತ ಕರ್ಮ ವಿಧಾನ, ಹೇಗೆ ಕರ್ಮ ಮಾಡಬೇಕು ಅಂತ ನಮಗೆ ತಿಳಿಸಿಕೊಡ್ತಾ ಇದಲ್ಲ ಹಾಗೆ ಅಂತ ಹೇಳಿದ್ರೆ, ಅದು ಕೂಡ ಹೇಳ್ತಾ ಇದ್ದಾರೆ ಅದೆಲ್ಲವೂ ಕೂಡ ನಾರಾಯಣನನ್ನೇ ಹೊಗಳುತ್ತದೆ. ಅದ್ರ ಸರಿಯಾಗಿ ವ್ಯಾಖ್ಯಾನ ತಿಳಿಸಿಕೊಡುವವರು ಬೇಕು ನಮಗೆ ಅಷ್ಟೇ. ಹೇಗೆ ಕರ್ಮಗಳನ್ನು ಹೇಳುವ ವಾಕ್ಯ ದೇವರನ್ನೇ ತಿಳಿಸಿಕೊಡುತ್ತದೆ ಹಾಗೆ ಅಂದ್ರೆ ಆ ಎಲ್ಲಾ ಆ ಕರ್ಮ ಹೇಳಿದ ಪ್ರಕಾರ ಮಾಡಬೇಕು, ಆ ಕರ್ಮದ ಜ್ಞಾನ ಗೊತ್ತಿರಬೇಕು, ಆ ಕರ್ಮ ಮಾಡಿದರೆ ಫಲ ಕೊಡಬೇಕು. ಇದು ಬರೀ ಹಾಲು ಹೆಪ್ಪಾಕಿದಾಗೆ ನಮಗ್ ಕಾಣಿಸ್ತದೆ, ಸುಮ್ಮನೆ ಏನೊಂದು ಹೆಪ್ಪಾಕ್ತೀವಿ ಹಾಗಂದ್ರೆ ಅದು ಹೆಪ್ಪಾಕಿದ ಮೇಲೆ ಏನೇನು ಕೆಲಸಗಳಾಗಬೇಕು, ಮೊಸರಾಗಬೇಕಲ್ಲ, ಅದು ಮಾಡಿಸುವವನು ದೇವರೇ. ಅದೇ ರೀತಿಯಾಗಿ ಯಜ್ಞಾದಿಗಳನ್ನ ಮಾಡಿದರೂ ಕೂಡ ಆ ಯಜ್ಞ ವಿಧಾನ, ಯಜ್ಞದಲ್ಲಿ ಭೋಗ ಮಾಡತಕ್ಕವ, ಹವಿಸ್ಸಿನಲ್ಲಿ ಇರತಕ್ಕವ, ಆ ಯಜ್ಞ ಮಾಡಿದವರಿಗೆ ಫಲವನ್ನು ಕೊಡತಕ್ಕವ, ಆ ಮಂತ್ರಗಳನ್ನ ಹೇಳಬೇಕಲ್ಲ, ಮಂತ್ರಗಳು ಹೇಳಿ ಆ ಹವಿಸ್ಸನ್ನು ಕೊಡಬೇಕು, ಆ ಮಂತ್ರಗಳಲ್ಲಿ ಇರತಕ್ಕವ, ಮಂತ್ರಗಳ ಪ್ರತಿಪಾದ್ಯನಾದವ. ಈ ರೀತಿಯಾಗಿ ಯಜ್ಞಕ್ಕೆ ಸಂಬಂಧಪಟ್ಟಂತೆ ಏನೇನಿದೆ ಅದೆಲ್ಲವೂ ಕೂಡ ನಾರಾಯಣ ಪರಾಹ, ನಾರಾಯಣನನ್ನೇ ಮುಖ್ಯವಾಗಿ ನಾವು ಚಿಂತನೆ ಮಾಡಬೇಕು ಹೊರತು ಬೇರೆಯವರನ್ನ ಅಲ್ಲ ಹಾಗೆ ಅಂತ ಬ್ರಹ್ಮದೇವರ ಚಿಂತನೆ. ನಾರಾಯಣ ಪರಾ ವೇದಾಹ ದೇವಾ ನಾರಾಯಣ ಅಂಗಜಾಹ ನಾರಾಯಣ ಪರಾ ಲೋಕಾಹ ನಾರಾಯಣ ಪರಾಮುಖಾಹ ಅಂತ ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.